ಮಧುವಿಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಕಲಕೇರಿಯ ಶ್ರೀ ಗುರುಮರಳ್ಯರಾದ ಮಹಾಸಂಸ್ಥಾನ ಹಿರೇಮಠದಲ್ಲಿ ಕೆಲವು ದಿನಗಳ ಹಿಂದೆ ಪುರಾಣ ಪ್ರವಚನ ಜರುಗಿತು. ಆದರೆ ಪೀಠಾಧಿಪತಿಗಳಾದ ಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಭಕ್ತ ಸಮೂಹದ ಅಭಿನಂದನಾ ಸಮಾರಂಭ ಏರ್ಪಡಿಸಿ ಪುರಾಣದ ಲೆಕ್ಕಪತ್ರಗಳನ್ನು ವಿವರವಾಗಿ ತಿಳಿಸಿದರು. ವರದಿ ಮಹಾಂತೇಶ್ ಕಾಂಬ್ಳೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರೂ ಏನಪ್ಪ ಅಂತಾರೆ, ಒಂದು ಸಹಾಯ ಸಹಕಾರನೇ ಏನಪ್ಪ ಅಂತ ಹೇಳ್ಬೋದು. ಅದಕ್ಕೆ ಈ ವರ್ಷದಲ್ಲಿ ಏನಪ್ಪ ಅಂದರೆ ಈ ಕಾರ್ಯಕ್ರಮದಲ್ಲಿ ಕೂಡಿದಂಥ ಒಂದು ಹಣದ ಒಂದು ವಿವರ ತಮ್ಮ ಮುಂದೆ ಇಡಬೇಕಂತ ವಿಚಾರ ಮಾಡಿದ್ವಿ. ಈ ವರ್ಷ ಶ್ರೀಮಠದಲ್ಲಿ ಮುಕ್ಕುಲದಿನ್ನೆಯ ಮುಕ್ತ ಸಂಗಮೇಶ್ವರರ ಪುರಾಣ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪಟ್ಟಿ ಸಂಗ್ರಹಣೆ ಎಷ್ಟಾಯಿತು ಅಂದರೆ 7,99,268 ರೂಪಾಯಿ ಪಟ್ಟಿ ಸಂಗ್ರಹಣೆ ಆಯಿತು. ಅದ್ರ ಜೊತೆಯಲ್ಲಿ ಏನಪ್ಪ ಅಂತಾರೆ 81,000 ರೂಪಾಯಿ ಈ ಸವಾಲಿನಲ್ಲಿ ಕೂಡಿದಂಥದ್ದು. ಒಟ್ಟು ಟೋಟಲ್ 8,80,268 ರೂಪಾಯಿ ಈ ಏನು ಸವಾಲಿನ ಹಣ ಆಗಲಿ ಮತ್ತು ಏನಪ್ಪ ಪಟ್ಟಿ ಸೇರಿದಂಥದ್ದು. ಇನ್ನು ದಾಸೋಹ ಸೇವಿದ್ದಂತೂ ಅದು ಲೆಕ್ಕ ಹಾಕಿದ್ರೆ ಒಂದೊಂದು ದಿವ್ಸಕ್ಕೆ 10,000-15,000 ರೂಪಾಯಿ ಆಗ್ಯದ. ಅದೇನು ಇದ್ರಾಗಿಲ್ಲ. ಅದು ಬರೇ ಏನಪ್ಪ ಅಂದ್ರೆ ನಮ್ಮೂರು ಕೂಡಿದಂಥ ಹಣ. ಈ ಮತ್ತು ಇದಲ್ಲದೆ ಏನಪ್ಪ ಅಂದ್ರೆ ಅಪ್ಪವ್ರು ಏನಪ್ಪ ಅಂದ್ರೆ ಒಂದು ವರ್ಷ ಏನು ಹೋದ ಸಲ ಪುರಾಣ ಮುಗಿದ ನಂತರ ಅಲ್ಲಲ್ಲಿ ಶಿಷ್ಯರು ಅಪ್ಪವ್ರನ್ನ ಬರಮಾಡಿಕೊಂಡು ಪಾದ ಪೂಜೆ ಮಾಡೋಕ್ಕೆ ಹಾಗೂ ಇದೆಲ್ಲ ಏನಪ್ಪ ಅಂದ್ರೆ ಹೋಗಿ ಬಂದಂಥ ಹಣ ಅದು 7,60,000 ರೂಪಾಯಿ ಅವ್ರು ಸಂಗ್ರಹಿಸಿದ್ರು. ಅದನ್ನೆಲ್ಲ ಏನಪ್ಪ ಅಂದ್ರೆ ನಮ್ಮವರೆಲ್ಲರ ಕೈ ಹಿರಿಯರ ಕೈ ಕೊಟ್ಟು ಎಲ್ಲ ಕೊಟ್ಟಿದ್ದು ಏನಪ್ಪ ಅಂದ್ರೆ ನಾವು ಸುಮಾರು 16,40,268 ರೂಪಾಯಿ ಒಂದು ವರ್ಷದಲ್ಲಿ ಸಂಗ್ರಹಣೆ ಆದಂಥದ್ದು ಪುರಾಣ ಮುಗಿದು ಅಪ್ಪವ್ರು ಏನಪ್ಪ ಅಂತ ಹೋಗಿ ಬಂದಂಥದ್ದು. ಇನ್ನು ಅದ್ರಾಗ ಏನು ಮಾಡಿದ್ವಿ ಅಂತಂದ್ರೆ ನಾವು 11,50,000 ರೂಪಾಯಿದು ಒಂದು ಜಾಗ ತೊಗೊಂಡಿವಿ. ಈ ಶ್ರೀಮಠದ ಏನಪ್ಪ ಅಂತಂದ್ರೆ ಅವರು ನಿಜಗುಣ ಸ್ವಾಮಿಗಳು ಅವರು ಏನಪ್ಪ ಅಂದರೆ ದೊಡ್ಡ ಜಾಗ ಮಾಡಿದಂಗೆ ಅದು. ನಾವು 11 ಲಕ್ಷ ಕೊಟ್ಟದೇನ ಅದು ಏನು ಅಷ್ಟಲ್ಲ ಅದು. ಯಾಕಂದರೆ ಅವರು ಒಂದು ಅಂಗಡಿ ಪ್ರತಿ ವರ್ಷ ಪ್ರತಿ ತಿಂಗಳ ಏನಪ್ಪ ಅಂದರೆ 2,000 ರೂಪಾಯಿ ಬಾಡಿಗೆ ಬರ್ತಿತ್ತು. ಅದನ್ನು ಅಕಸ್ಮಾತ್ ಕಟ್ಟಿ ತೆಳಗೆ ಒಗಾರ ಮಾಡಿ ತಾವೇ ಮ್ಯಾಲಿರುವಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಭಾಳ ಇತ್ತದು. ಆದರೆ ಬಿಂಜಲ್ ಬಾಯವರು ಕಲಿಕೇರಿಯವರು ನಾವೆಲ್ಲರೂ ಏನಪ್ಪ ಅಂದರೆ ಕೆಲವು ಮಂದಿ ಹೋಗಿ ಅವ್ರಿಗೆ ಕೇಳಿದ್ದೀವಿ, ಆಯ್ತಪ್ಪ ಏನು ಮಠದ ಸಲುವಾಗಿ ನೀವು ನಿಮಗೇನು ಸ್ವಂತಕ್ಕಲ್ಲ ಮಠಕ್ಕೆ ಬೇಡ್ತೀರಿ ಅಂದಮೇಲೆ ಆಯಿತು ಯಾಕಂತಕ್ಕ ಕೊಡ್ತೀವಿ ಅಂತ ಹೇಳಿದರು. ಅದೇ ಥರನಾಗಿ ನಾವು ಅಯ್ಯಪ್ಪನವ್ರಿಗೆ ನಾವು ಕೇಳಿದ್ದೀವಿ. ಅವ್ರಿಗೂ ಒಂದು ಅಂಗಡಿ ಅವ್ರಂತ ದಟ್ಟಕ್ಕೆ ಮಠಕ್ಕಾಗಿ ಏನಪ್ಪ ಅಂತಾರೆ ದೇಣಿಗೆ ಕೊಟ್ಬಿಟ್ರು. ನಮಗೇನು ಬೇಡಪ್ಪ ಮಠನೇ ಏನಪ್ಪ ಅಂತಾರೆ ನಿಮ್ಮದೇ ಅದ, ನಮಗೇನದ ನೀವೇನು ರೊಕ್ಕ ಕೊಡಬೇಡ್ರಿ ಏನು ಮಾಡಬೇಡಿ ಅಂತ ಹೇಳಿದ್ರು. ಅವ್ರದ್ದು ಏನಪ್ಪ ಅಂದ್ರೆ ಈ ಒಂದು ಕೊಟ್ಟಂಥ ಒಂದು ಏನು ಅಂಗಡಿ ಅದು ಏನಪ್ಪ ಅಂದರೆ ದೊಡ್ಡದೇ ಆದಂಥದ್ದು ಅವ್ರದ್ದು ಸೇವೆ ಅಂತ ಹೇಳ್ಬೋದು. ಯಾಕಂದರೆ ಫ್ರೀಯಾಗಿ ಕೊಟ್ಟಂಥದ್ದು. ಇನ್ನು ಈ ಒಂದು ಏನಪ್ಪ ಅಂದರೆ ಕಾರ್ಯಕ್ರಮದಲ್ಲಿ ಏನು ಹಣದಲ್ಲಿ ಸುಮಾರು ಏನು ಖರ್ಚು ಮಾಡ್ಕೊತ ಬಂದೀವಿ ಅಂತಂದರೆ 25,000 ರೂಪಾಯಿ ಆ ಲಿಂಗಾಲೇಶ್ವರ ಶ್ರೀಗಳು ಬಂದಿರಲ್ಲ. ಯಾಕಂದರೆ ನಡುವೆ ಏನಪ್ಪ ಅಂದ್ರೆ ಬೇರೆ ಬೇರೆ ಶ್ರೀಗಳನ್ನು ಜಗದ್ಗುರುಗಳನ್ನು ಕರೆಸಿ ತಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ದರ್ಶನ ಭಾಗ್ಯ ಮಾಡಿಸಿ ಏನು ಇಲ್ಲಿ ಕೂಡಿದಂಥ ಜನರಿಗೆ ಏನಪ್ಪ ಅಂದ್ರೆ ಒಂದು ಇದು ಪುಣ್ಯದ ಒಂದು ಏನು ಕಾರ್ಯಕ್ರಮ ಅಂಥ ಒಂದು ಕಾರ್ಯಕ್ರಮ. ಯಾಕಂದ್ರೆ ದರ್ಶನ ಭಾಗ್ಯನೂ ಕೂಡ ಏನಪ್ಪ ಅಂದರೆ ಇವತ್ತೇನಪ್ಪ ಪಾದ ಸ್ಪರ್ಶ ಮಾಡೋದಾಗಲಿ ಅದ್ರ ಜೊತೆ ಏನಪ್ಪ ಅಂದರೆ ನಾವು ಅವ್ರನ್ನ ದರ್ಶನ ಮಾಡ್ಕೊಂಡಿವಿ. ನಾವೆಲ್ಲರೂ ಏನಪ್ಪ ಅಂತಾರೆ ಅಪ್ಪೋರ ಏನಪ್ಪ ಮಾರ್ಗದರ್ಶನದಿಂದ ನಾವೆಲ್ಲರೂ ಪುಣ್ಯಜೀವಿಗಳಂತ ಹೇಳ್ಬೋದು. ಅವರಿಗೆ 25,000 ಖರ್ಚು ಮಾಡಿದ್ವಿ. ಇನ್ನು ಜಗದ್ಗುರುಗಳು ಶ್ರೀಶೈಲ ಜಗದ್ಗುರುಗಳು ಬಂದಿಲ್ಲ, ಆ 37,000 ರೂಪಾಯಿ ಅವ್ರಿಗೆ ಕಾಣಿಕೆ ಅವ್ರ ಜೊತೆಯಲ್ಲಿ ಬಂದಂಥವ್ರು ಸೇರಿ 37,000 ರೂಪಾಯಿ ಕೊಟ್ಟಿದ್ವಿ. ಇನ್ನು ಪುರಾಣದಲ್ಲಿ ಆಗಾಗ ಏನಪ್ಪ ಅಂದ್ರೆ ಬಂದಂಥ ಶ್ರೀಗಳು ಪ್ರಾರಂಭದಲ್ಲಿ ಬಂದಂಥವರು ಕೊನೆಯ ಹಂತದಲ್ಲಿ ಬಂದಂಥ ಶ್ರೀಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಟ್ಟಿವಿ ಐತಿ ಅಷ್ಟೆಲ್ಲ ಟೋಟಲ್ ಬರ್ರಿ 46,300 ರೂಪಾಯಿ ಏನು ಪುರಾಣದಾಗ ಬಂದಂಥ ಅನೇಕ ಜನ ಶ್ರೀಗಳಿದ್ದಿಲ್ಲ ಅವ್ರಿಗೆ ಕೊಟ್ಟಿದ್ದಾಗದ. ಇನ್ನು ಪುರಾಣಿಕರಿಗೆ ಸಂಭಾವನೆ 60,000 ರೂಪಾಯಿ ಕೊಟ್ಟಿದ್ವಿ. ಅಲ್ಲಿದೆ ಗವಾಯಿಗಳಿಗೆ 20,000 ಕೊಟ್ಟಿದ, ತಬಲಾಜಿಯವರಿಗೆ 20,000 ಕೊಟ್ಟದ.
ಮತ್ತು ಮುದುಕೈ ಮತ್ತು ಅವನು ಸೇವೆ ಮಾಡಿದಾನೆ. ಅವನಿಗೇನಪ್ಪ ತುಂಬ ಬಟ್ಟೆ ಕೊಡಿಸ್ಬೇಕಂತೇಳಿ 2,000 ರೂಪಾಯಿ ತುಂಬ ಅವ್ರಿಗೆ ಬಟ್ಟೆ ಕೊಡಿಸಿದ. ಇನ್ನು ಟೆಂಟಿನ ಏನಪ್ಪ ಅಂತಾರೆ ಬಾಡಿಗೆ ಸುಧಾಕರಿಗೆ ಏನಪ್ಪ ಅಂದ್ರೆ ಕೊಟ್ಟಿದ್ವಿ. ಅವರೆಲ್ಲ ಅವನದೆಲ್ಲ ಸೇವೆ ದೊಡ್ಡದು, ಆದರೂ ಏನಪ್ಪ ಅಂದ್ರೆ ಅಪ್ಪವರು ಇದೊಂದು ಪ್ರತಿ ವರ್ಷ ನೀನು ಮಾಡ್ಕೊತ ಹೋಗ್ಬೇಕು ಅಂಥೇಳಿ ನಿನಗೆ ನಾವು ಕೈ ಮುಚ್ಚಿ ಕೊಡ್ತೀವಿ ಅಂತೇಳಿ ಸಲಾಗಿ ಅವನಿಗೆ ಏನಪ್ಪ ಅಂದ್ರೆ 30,000 ರೂಪಾಯಿ ಕೊಟ್ಟಿದ್ವಿ. ನಂತರದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಶಾಸ್ತ್ರಿಗಳು ಬಂದಿದ್ದು, ಅದಕ್ಕೆ ಅವ್ರಿಗೆ ಏನಪ್ಪ ಅಂತಾರೆ 6,000 ರೂಪಾಯಿ ಕೊಟ್ಟದ. ಇನ್ನು 10 ಟ್ಯಾಂಕರ್ ನೀರು ಹಾಕ್ಸ್ಕೊಂಡದ್ದು 4,000 ಕೊಟ್ಟದ. ಗಾದಿ ಮತ್ತು ತೊಟ್ಲ ಗೊಂಬೆ ಖರೀದಿ ಮಾಡಿದ್ದು 11,600. ಇನ್ನು ಚಿಲ್ಲರೆ ಏನಪ್ಪ ಅಂದ್ರೆ ಕಿರಾಣಿ ಮತ್ತು ಕೆಲವೊಂದು ಬ್ಯಾನರ್ ಏನೋ ಪುರಾಣಿಕರು ಇಲ್ಲಿ ಏನೋ ಮಠದಾಗಿದ್ದರು ಅವ್ರಿಗೆಲ್ಲ ಏನಪ್ಪ ಅಂದ್ರೆ ಕಿರಾಣಿ ಸಾಮಾನು ತರೋದು, ಬೇರೆ ಬೇರೆ ಏನಪ್ಪ ಅಂದ್ರೆ ಕಟ್ಟಿಗೆ ತಂದೀವಿ. ಇಂಥವೆಲ್ಲ ಕೂಡಿ 1,10,491 ರೂಪಾಯಿ ಅದು ಖರ್ಚಾಗ್ಯದ. ಒಟ್ಟು 15,22,391 ರೂಪಾಯಿ ಖರ್ಚಾಗಿ ನಮ್ಮಲ್ಲಿ ಉಳಿದದ್ದಂದ್ರೆ 1,17,877 ರೂಪಾಯಿ ಸಿಲ್ಕ್ ಉಳಿದ. ಇದ್ರ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ 75 ಚೀಲ ಸಿಮೆಂಟ್ ಏನಪ್ಪ ಅಂದ್ರೆ ವಾಗ್ದಾನ ಆಗ್ಯದ. ಅದು ನಿಮ್ಗೆ ಇವತ್ತೇ ಕೊಡ್ತೀನಿ ಅಂತ ಹೇಳ್ಯಾರ. ನಾವು ಯಾವಾಗ ಮ್ಯಾಲಿನ ಕೆಲಸ ಚಾಲು ಮಾಡ್ತೀವಿ ಅವಾಗ ಅದು ತರಿಸ್ಕೊಳ್ಬೇಕಂತೇಳಿ. ಮತ್ತು ಜಯಶ್ರೀ ಬೆಣ್ಣೆಯವರು ಅವರು ಕೂಡ ಏನಪ್ಪ ಅಂತಾರೆ ಹಣ ಕೊಡ್ತೀನಿ ಅಂತ ಹೇಳ್ತಾರೆ. ಹಿಂಗೆ ಅನೇಕ ಜನ ಏನಪ್ಪ ಅಂದ್ರೆ ಬಂದರೂ ಕೂಡ ಏನಪ್ಪ ಅಂದ್ರೆ ಇನ್ನೂ ಏನು ಸೇವೆ ಮಾಡ್ತೀವಿ. ಇನ್ನು ಹೆಚ್ಚಿಂದ ಏನಪ್ಪ ಅಂದ್ರೆ ಮೇಲೆ ಕಟ್ಟಡ ಏನಪ್ಪ ಅಂದ್ರೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳ್ಯಾರ. ಇನ್ನು ಈ ವಿಶೇಷವಾಗಿ ಏನಪ್ಪ ಅಂದ್ರೆ ನಮ್ಗೆ ಈಗ ಏನು ಪ್ರಾಂಗಣ ದೊಡ್ಡದಾಗ್ಯದ, ಅದಕ್ಕೊಂದು ಅಂತ ಗೇಟ್ ಮಾಡಬೇಕು ಅಂತ ದ್ವಾರ ಬಾಗಿಲ ಒಂದು ಮಾಡಿಸಿ ಒಂದು ಗೇಟ್ ಮಾಡಿದ್ದೀವಿ ಅಂತಂದ್ರೆ ಹೆಚ್ಚು ಅನುಕೂಲ ಆಗ್ತದ ಅನ್ನುವಂಥ ಒಂದು ಉದ್ದೇಶ ಅದ. ಆ ಮುಂದಿನ ದಿನಮಾನಗಳಲ್ಲಿ ಏನು ತನು ಮನ ದಂದ ಸಹಾಯ ಹಾಗಾಗ್ತದೆ, ಅದ್ರ ಮೇಲೆ ಏನಪ್ಪ ಅಂತಂದರೆ ಆ ಮುಂದಿನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ವಿಚಾರ ಅದ. ಈ ರೀತಿ ಈ ವರ್ಷದಲ್ಲಿ ಏನಪ್ಪ ಅಂದ್ರೆ ಆದಂಥದ್ದು ಖರ್ಚ ನಮ್ಮ ಸಿಲ್ಕ್ ಏನಪ್ಪ ಅಂದ್ರೆ 1,17,000 ರೂಪಾಯಿ ಸಿಲ್ಕ್ ಉಳಿದ. ಅದರ ಎಲ್ಲ ಮಠದ ಯಥೈಷಿಗಳಲ್ಲಿ ನಿಮ್ಮೆಲ್ಲರಲ್ಲಿ ಅಂತರಾತ್ಮದಲ್ಲಿ ಬೆಳಗುವ ಪರಂಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳು. ಮಠದಿಂದ ಘಟ ಬೆಳೆಯೋದಕ್ಕಿಂತ ಘಟದಿಂದ ಮಠ ಬೆಳಿಬೇಕು ಅಂತ ಹಾನಗಲ್ಲ ಕುಮಾರ ಶಿವಯೋಗಿಗಳು ಹೇಳ್ತಾರೆ. ಘಟದಿಂದ ಮಠ ಬೆಳಿಬೇಕಾದ್ರೆ ನಿಮ್ಮಂಥ ಸದ್ಭಕ್ತರಿದ್ದರ ನಿಜವಾದ ಸೇವಾ ಮನೋಭಾವ, ನಿಮ್ಮಂಥ ಸ್ಫೂರ್ತಿ ತುಂಬುವಂಥ ಭಕ್ತರು, ಅದು ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ಭಕ್ತರಾಗಿರ್ಬೋದು, ನಿಮ್ಮೆಲ್ಲರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು, ಅದು ಬೆಲೆ ಕಟ್ಟಲಾಗಿರ್ತಕ್ಕಂಥದ್ದು. ನಾನು ಅಂತಕ್ಕಂಥದ್ದು ಮಾಡಿದ್ದು ಅದು ನೆಪ ಮಾತ್ರ. ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳಾಗೋದಕ್ಕೆ ಸಾಧ್ಯ, ಹೊರತು ನನ್ನೊಬ್ಬನಿಂದ ಆಗಂಗಿಲ್ಲ. ಒಂದು ವರ್ಷದ ಕಾರ್ಯಕ್ರಮ, ಒಂದು ದಿನದ ಕಾರ್ಯಕ್ರಮ ನಾನು ಮಾಡ್ತಿದ್ದೆ ಮೊದಲು. ಇದೇ ಆವರಣದೊಳಗೆ ನಾವು ಮಾಡ್ತಿದ್ವಿ. ಅದರಿಂದ ಸಮಾಜಕ್ಕೆ ಏನು ಲಾಭ ಆಯಿತು, ಏನು ಅನುಕೂಲಕರಾಯಿತು ಅನ್ನೋದನ್ನು ನಮ್ಮ ಗಮನಕ್ಕೂ ಇದೆ. ಬಹಿರಂಗವಾಗಿ ಪುರಾಣ ಕಾರ್ಯಕ್ರಮ ಮಾಡ್ತಾ ಹೋಗೋದ್ರಿಂದ ನಿಮ್ಮೆಲ್ಲರ ಅಪಾರವಾದ ತನುಮನಧನದ ಸೇವಾ ಮೂಲಕ ಉಳಿದ ಹಣದಿಂದ ಎಷ್ಟೊಂದು ನಿಮ್ಮ ಸಮಾಜ ಸೇವೆಗೆ ಈ ಮಠ ತನ್ನನ್ನು ತಾನು ಸಮರ್ಪಿಸಿಕೊಂಡದನ್ನೋದನ್ನು ಅದು ಕೂಡ ನಿಮ್ಮ ಗಮನಕ್ಕೈತಿ, ನಿಮ್ಮ ದೃಷ್ಟಿಯಲ್ಲಿ ಐತೆ ಅನ್ನೋದನ್ನು ಮತ್ತೆ ನಾವು ಹೇಳಬೇಕಾಗಿದ್ದಿಲ್ಲ. ಎಷ್ಟೆಷ್ಟು ನಿಮ್ಮ ಸಹಕಾರ ಸಿಗ್ತದೋ ಅಷ್ಟು ಯಾವಾಗಲೂ ಕೂಡ ಗುರುಗಳಾಗಲಿ ಮಠ ಆಗಲಿ ಈ ಸಮಾಜಕ್ಕಾಗಿ, ಭಕ್ತರ ಹಿತಕ್ಕಾಗಿ, ಭಕ್ತರ ಸೇವೆಗಾಗಿ ನಾವು ಸದಾಕಾಲ ಈ ಮಠ ಸಿದ್ಧವಾಗಿರ್ತೈತಿ. ಸಣ್ಣ ಪುಟ್ಟ ಆಗಿರ್ಬೋದು, ದೊಡ್ಡ ಆಗಿರ್ಬೋದು, ಮೊದಲು ಸಣ್ಣ ಪುಟ್ಟ ಕಾರಣಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇತ್ತು. ಯಾವಾಗ ಗುಲ್ಬರ್ಗದವರಾಗಿರ್ಬೋದು, ಹಿರೇಮಠದ ಅಯ್ಯಪ್ಪನವರಾಗಿರ್ಬೋದು, ಅವರೇನು ಜಾಗ ಕೊಟ್ಟರು ಅದು ಮತ್ತಷ್ಟು ವಿಶಾಲ ಆಯಿತು. ನೀವು ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿದರೂ ಕೂಡ, ಯಾಕಂದ್ರೆ ನಮ್ಮ ಕಾರ್ಯಕ್ರಮನೇ ನಾವು ದೊಡ್ಡ ಕಾರ್ಯಕ್ರಮ ಬಂದಾಗ ಕೊನೆ ಕಾರ್ಯಕ್ರಮ ಮಡಿವಾಳೇಶ್ವರ ಪ್ರಾಂಗಣದೊಳಗೆ ನಾವು ಮಾಡ್ತಿದ್ವಿ, ಬಜಾರ್ದಾಗ ಮಾಡ್ತಿದ್ವಿ. ಯಾಕೆ ಜಾಗ ಹತ್ಯೆ ಆಗ್ತದೆ ಅಂತೇಳಿ ಅದು ತೆಗೆದಿಂದ ಇಲ್ಲೇ ಮಾಡ್ತೀವಿ. ಇದೇ ವರ್ಷ ನಿಮ್ಮ ಅನುಭವಕ್ಕೆ ಬಂದು ಅಂಥ ವಿಶಾಲವಾದ ಜಾಗವನ್ನು ಅವರು ಕೂಡ ಗುಲ್ಬರ್ಗದವರಾಗಿರೋದು ಕೂಡ ಭಾಳಷ್ಟು ನಿಮ್ಮೆಲ್ಲರ ಹಿತಕ್ಕಾಗಿ, ಭಕ್ತರ ಹಿತಕ್ಕಾಗಿ
ಅನುಕೂಲ ಆಗ್ತದೆ ನಂತರ ನಮ್ಮದೇನು ಅಭ್ಯಂತರ ಇಲ್ಲ ಅಂದ್ಕೊಂಡು ಮನಸಾರಿ ಒಪ್ಪಿನಿ. ಅವರು ಸಹಕಾರ ಕೊಟ್ಟಾರೆ. ಅವರು ಸಹಕಾರ ಕೊಟ್ಟಂಗೆ ನೀವು ಕೂಡ ಅವರಿಗೆ ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ಜಾಗವನ್ನು ಕೊಟ್ಟು ಅವ್ರಿಗೂ ಕೂಡ ಸಹಕಾರವನ್ನು ನೀವು ಕೊಟ್ಟಿರಿ. ಅಯ್ಯಬ್ಬದವರಾದರೂ ಕೂಡ ನಿಮ್ಮ ಮಟ್ಟಕ್ಕೆ ಅನುಕೂಲ ಆಗ್ತದ ನಂತರ ನನಗೇನು ₹1 ಬೇಡ ಅಂತ ಅವರು ಕೂಡ ನಿಸ್ವಾರ್ಥದಿಂದ ಸೇವಾ ಮಾಡ್ಯಾರ. ಇಷ್ಟೆಲ್ಲ ಪ್ರಾಂಗಣ ಅನುಕೂಲ ಆದರೂ ಕೂಡ ಏನು ಮುಖ್ಯ ಕೊರತೆ ಕಾಣ್ತಾ ಇದೆ ಅಂದರೆ, ನಾವು ಮೊದಲಾದ ಮೇಲೆ 8 ಊಟ ಕಾಲ ಬಿಟ್ಟಿದ್ವಿ. ಕೆಳಗೆ ಊಟರ ಆಗ್ಬೋದು ಅಥವಾ ಅಕ್ಕಿ ಕಳರಾಗಿರ್ಬೋದು, ಮೇಲೆ ಒಂದು ಕಡೆ ಅಡುಗೆ ಕಟ್ಕೊಳಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿಂದ ಸುಧಾಕರ್ ಅಡುಗೆಯವ್ರು ಹೇಳಿಂದ ನಾವು 8 ಫೂಟ್ ಕಾಲ ಬಿಟ್ಟಿದ್ವಿ. 3-4 ವರ್ಷ ಹಿಂದಗಡೆ ಇದು ಮಠದ ಉದ್ಘಾಟನೆ ಮಾಡೋಕ್ಕಿಂತ ಮುಂಚೆ ಮೇಲುಗಡೆ ಕೂಡ ಕಾಲ ಮೆತ್ತಿದ್ವಿ. 14 ಕಾಲ ಮೆತ್ತಿದ್ರು ಕೂಡ ನಾವು ಒಬ್ಬರು ಕೂಡ ಅಲ್ಲಿ ಮೇಲೆ ಕಾರಣವನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಒಬ್ಬರು ಅದನ್ನು ಬಳಕೆ ಮಾಡಲಿಲ್ಲ. ಕಾರಣ ಮೇಲೆ ಹೋಗೋಕೆ ಈಗಿನ ಎಲ್ಲರಿಗೂ ಮಳೆಗಾಲದ ಸಮಸ್ಯೆ, ಮೇಲಿರೋದನ್ನ ಕಷ್ಟ, ಕೆಳಗೆ ಎಲ್ಲ ಸೌಕರ್ಯ ಇರೋದರಿಂದ ಹೊರಗೆ ಅಕ್ಕಿ ಕಾಳು ಹಾಕ್ಕೊಂಡ್ರು. ಕೆಲವು ಜನ ಅಕ್ಕಿ ಕಾಳು ಹಾಕ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಮದುವೆನೂ ಮಾಡಿಕೊಂಡ್ರು. ಸಣ್ಣ ಪುಟ್ಟ ಇದ್ರೆ ಅಲ್ಲಿ ಒಳಗೆ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಳ್ಳೋಕೆ ಅನುಕೂಲ ಇರೋದು ಮೇಲೆ ಹೋಗಲಿಲ್ಲ. ಎಲ್ಲ ಅನುಕೂಲ ಐತಿ. ಆದ್ರೆ ಬಂದಂಥ ಮದುಮಕ್ಕಳಿಗೆ ವಧುವರರಿಗೆ ರೂಮಿನ ವ್ಯವಸ್ಥೆದ ಕೊರತೆ ಐತಿ. ಅದಕ್ಕೆ ಹೆಂಗೂ 8 ಫೂಟ್ ಕಾಲಮ್ ಬಂದದ. 100 ಚೀಲ ಸಿಮೆಂಟ್ ಬೆಣ್ಣಿ ಜೈಸೂರವ್ರು ಹೇಳ್ಯಾರ. ಅವ್ರ ಹಣ ಹೇಳಿಲ್ಲ, ಸಿಮೆಂಟ್ ಹೇಳ್ಯಾರ. ನಮ್ಮ ಹುನಗುಂದದಲ್ಲಿರ್ತಕ್ಕಂಥ ನಮ್ಮ ದೇವೇಂದ್ರ ಅಣ್ಣನೂ ಕೂಡ ಹೋದ ವರ್ಷ 100 ಚೀಲ, ಈ ಸಲ 50 ಹೇಳ್ಯಾರ ಅಂತ ನನ್ನ ಗಮನಕ್ಕೆ ಬಂದೈತಿ. ಮೊನ್ನೆ ಫೋನ್ ಹಚ್ಚಿದ್ರು ನಮಗೆ ಜೈಸೂರಿ ಬೆಣ್ಣಿಯವರು. ಅಲ್ರಿ ವಾಗ್ದಾನ ಮಾಡೀವಿ, ನೀವು ಸಿಮೆಂಟೇ ತೊಗೊಳಲಾಗಿರಲ್ಲ ಅಂತ ಹಚ್ಚಿದ್ರು. ಕೊಡ್ತಿದ್ದು ಕೂಡ ಸಿಮೆಂಟ್ ತೊಗೊಂತೀವಿ, ಇನ್ನೇನದ 10 ಚೀಲ ಸಿಮೆಂಟ್ ಅದ ಅಮೌಂಟ್, ಯಾವುದು ಸಿಮೆಂಟ್ ಅಂಗಡಿಗೆ ಹೊರಗೆ ಕೊಡ್ರಿ, ಅದು ನಾವು ಬಳಕೆ ಮಾಡ್ಕೋತೀವಿ ಅಂತ ನಾವು ಹೇಳಿದ್ವಿ. ಇಲ್ಲ, ನಾವು ಸಿಮೆಂಟೇ ಕೊಡುವಂಥ ಅನಿವಾರ್ಯತೆ ಐತಿ. ನಮಗೆ ಒಬ್ಬರು ಹಣ ಕೊಡೋದೈತಿ, ಅವ್ರದ್ದು ಸಿಮೆಂಟ್ ಅಂಗಡಿ ಐತಿ. ಅಶೋಕನು ಏನೋ ಮನೆ ಏನೋ ಕೆಲಸ ಅದ, ಅವನಿಗೆ ಸಿಮೆಂಟ್ ಕಳಿಸೋದೈತಿ. ಅದಕ್ಕೆ ಅದ್ರ ಜೊತೆಗೆ ನಿಮಗೂ ಸಿಮೆಂಟೇ ಕಳಿಸ್ತೀವಿ, ಹಣದ ಸ್ವಲ್ಪ ಅಡಚಣೆ ಅದ ಅಂತಂದಾಗ ನಿಮ್ಮದು ಭಕ್ತಿ ವಿಚಾರ ನೀವು ಹೆಂಗದಂಗೆ ಮಾಡಿರಿ ಅಂತ ಹೇಳಿವಿ. ಅದಕ್ಕೆ ಮ್ಯಾಲೆ ಹೆಂಗೂ 8 ಫೂಟ್ ಕಾಲಮ್ ಬಂದದ. ಭಗವಂತನ ಇಚ್ಛಾ, ಗುರುವಿನ ಇಚ್ಛಾ. ಅದು ಇವತ್ತೇ ಆಗಬೇಕು, ಈ ಸದ್ಯ ಆಗ್ಬೇಕಂತೇನಿಲ್ಲ. ಯಾವ ಸದ್ಯ ಒಂದೇ ದಿನದಾಗ ಆಗಿಲ್ಲ, ಕಾಲಾನುಕಾಲ ಅದು ಸಣ್ಣಗೆ ಹಾಕೊಂಡು ಹೋಗ್ತವ. ನಾವು ಚಲೋ ಮಾಡಿದ್ರೆ ಸಾಕು ತಾನೇ ಅದು ರೂಪುಗೊಳ್ತದ. ಅದಕ್ಕೆ ಇಂದಿನ ಹೊಸದ ಬಿಲ್ಡಿಂಗ್ನೇ ಕಾರಣ, ಸಾಕ್ಷಿನ. ಅದಕ್ಕೆ ಮೊನ್ನೆ ಇಂಜಿನಿಯರ್ ಕರೆಸಿ ನಾವೆಲ್ಲ ಒಂದು ಪ್ಲಾನಿಂಗ್ ಮಾಡಿಸಿದ್ದಾರೆ. ಅವ್ರೇನು ಸಿಮೆಂಟ್ ಕೊಡೋರು, ಸಿಮೆಂಟ್ ಕೊಡಲಕ್ಕ ಉಳಿದು ಹಿಡ್ಕೊಂಡು ಮತ್ತೆ ಹೊರಗಡೆ ತಿರುಗಾಡಿಕೊಂಡು ಭಕ್ತರಿಗೆ ಮತ್ತೆ ಕೇಳ್ಕೊಂಡು ಏನು ಸಾಧ್ಯ ಅದ ಒಂದು ಸ್ಲ್ಯಾಬ್ ಲೆವೆಲಿಗೆ ಹಾಕಲಕ್ಕ ಅದು ಕಟ್ಟುವಂಥ ವ್ಯವಸ್ಥೆ ಮಾಡಬೇಕಂತ ನಮ್ಮ ಅಪೇಕ್ಷೆ ಐತಿ. ಮುಂದೆ ಸುರೇಶ್ ನಡ್ಗೋಡ್ರಿಗೆ ಇಟ್ಟು ಒಂದು ಚೂರು ಕೇಳ್ಕೊಳ್ಳೋಣ ಅಂತ ಅಪೇಕ್ಷೆ ಐತಿ. ಮ್ಯಾಲಿಂದ ಸ್ಲ್ಯಾಬ್ ಹಾಕ್ಕೊಡ್ರಿ, ಕಾಂಗ್ರೆಸ್ ಸರ್ಕಾರ ಐತಿ, ನಮಗೇನು ಹಣ ಬೇಡ, ಮ್ಯಾಲಿಂದ ಸ್ಲ್ಯಾಬ್ ಹಾಕ್ಕೊಟ್ಬಿಡ್ರಿ ಅಂತ ಅವ್ರಿಗೊಂದಿಷ್ಟು ಕೇಳಬೇಕಂತ ಮಾಡಿ ಒಂದು ಮಾತು ಅಂದೀವಿ. ಅವರು ಪ್ರಯತ್ನ ಮಾಡೋ ವಿಚಾರದಲ್ಲಿ ಅದಾರ. ಗುರು ನಿಶ್ಚಯ ಹಂಗೆ ಅಲ್ಲಿತ್ತು ಆಗಿದ್ದು. ಒಟ್ಟು ಆ ಜಾಗ ತಗೊಳ್ಳೋ ವಿಷಯಕ್ಕೆ ₹2 ಲಕ್ಷ ನಮ್ಮ ವೈಯಕ್ತಿಕ ಹಣ ಹಾಕಿದ್ದೀವಿ. ಹೋದ ವರ್ಷ ನೀವು ಪುರಾಣ ಕಾರ್ಯಕ್ರಮ ಹಣ ಕೊಡೋದನ್ನು ಚಿಂತಿಲ್ಲ, ಜಾಗದ ಖರೀದಿ ಅನಿವಾರ್ಯ ಐತಿ. ಅದಕ್ಕೆ ನೀವೆಲ್ಲ ಹೀಗೆ ಸಹಕಾರ ಮಾಡಬೇಕಂತೇಳಿ 10 ಹಳ್ಳಿಗಳಿಂದ ತಿರುಗಾಡಿದಾಗ ಅವರು ಒಂದು 5-5 ಲಕ್ಷ ತನಕ ಅಮೌಂಟ್ ಕೊಟ್ಟರು, ನನಗೆ ಸಹಕಾರ ಮಾಡಿದ್ರು. ಒಂದಿಟ್ಟು ಸ್ವಲ್ಪ ಸಾಲ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮ ಮಾಡೋದ್ರೊಳಗೆ ಎಲ್ಲ ಭಕ್ತರ ಸಹಕಾರದಿಂದ ಹಣದ ಕ್ರೋಢೀಕರಣವಾಗಿರೋದ್ರಿಂದ ಮತ್ತು ಅದಕ್ಕೆ ಕೊಡೋದು ಸಾಲ ಸೇರಿ ₹1,17,000 ಉಳಿದಂತ ಆಗಲೇ ಸರ್ ಹೇಳಿದ್ರು. ಅದಕ್ಕೆ ಸಿಮೆಂಟ್ ಕೊಟ್ಟರು, ಸಿಮೆಂಟ್ ಕೊಟ್ಟರು. ಮತ್ತು ಅವರು 100 ಚೀಲ ಸಿಮೆಂಟ್ ಕೊಡ್ತಿದ್ರಂತ. ಅದ್ರ ಬದಲಿ ಲೆಂಟಲ್ ಹಾಕಕ್ಕೆ ಅದ್ರ ಬದಲಿ ಏನಾದಾಗಲಿ ಅವ್ರು ಸಿಮೆಂಟ್ ಕೊಡೋರು, ಸಿಮೆಂಟ್ ಕೊಡೋಲ್ಲಕ್ಕೆ ಇಟ್ಟಂಗಿ ಬೇಡ ಹೊರಗಡೆ ತಿರುಗಾಡಿ ಒಂದು ಸ್ಲ್ಯಾಬ್ ಲೆವೆಲಿಗೆ ಕಟ್ಟಡ ತರೋ ಕೆಲಸ ಮಾಡಬೇಕಂತ ನನ್ನ ಅಪೇಕ್ಷೆ ಅದ. ಮತ್ತು ಅಲ್ಲಿ ಮಾಡ್ತೀವಿ ಅಂತ ಗೀಜಿ ನಿಮ್ಗೆ ಕೇಳ್ತೀವಿ ಒಂದು ಮಾತ್ರ ಬಟ್ಟೆ ಅಂತ ಏನು ಭಯ ಪಡಬೇಡ್ರಿ. ನಿಮ್ಮ ಪ್ರೀತಿ ಬೇಕಾಗಿದೆ ಹೊರತು ನನಗೆ ಹಣ ಬೇಕಾಗಿಲ್ಲ. ನಮಗೆ ಸಾಕಷ್ಟು ಕೊಟ್ಟಿರಿ, ಸಾಕಷ್ಟು ಕೊಡ್ತೀರಿ. ಭಗವಂತ ಗುರು ಮರಳಾರಂತೆ ನಮಗೆ ನಿಮಗೇನು ಶಕ್ತಿ ಕೊಡ್ತಾನೆ, ಅದು ವರ್ಷಕ್ಕಾಗಲಿ 2 ವರ್ಷಕ್ಕಾಗಲಿ ಅದು ಯಾವಾಗ ಮಾಡ್ತಾನೆ ಅದು ಅವನಿಷ್ಟ ಅದ, ಅವನ ಕೈಗೆ ಅದ, ನಮ್ಮ ಕೈಗೆ ನಿಮ್ಮ ಕೈಗಿಲ್ಲ.
ಅದು ಆ ಹಣವನ್ನು ಅಲ್ಲಿಗೆ ಉಪಯೋಗ ಮಾಡಬೇಕಂತ ನಮ್ಮ ಅಪೇಕ್ಷೆ ಅದ. ಯಾಕಂದ್ರೆ ಮದುಮಕ್ಕಳಿಗೆ ಅದೊಂದು ರೂಮ್ ಆಯಿತು ಅಂತಂದ್ರೆ ಅವರಿಗೆ ಸ್ವಲ್ಪ ಬಟ್ಟೆ ಬದಲಾಯಿಸ್ಕೊಳಕ್ಕೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಕಾರಣಕ್ಕೆ ಹೊಡ್ಕೊಳಕ್ಕೆ ಸ್ಟೇಜ್ ಹೊಡ್ಕೊಳ್ಳೋ ರಗಡ್ ಅದ, ಊಟಕ್ಕೂ ಅನುಕೂಲ ಅದ ಅಂತ ಈ ರೀತಿ ಇಟ್ಕೊಂಡೀನಿ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಭಕ್ತಿಯ ಸಹಕಾರದಿಂದ, ನಿಮ್ಮೆಲ್ಲರ ಮಠದ ಮೇಲೆ ಇರ್ತಕ್ಕಂಥ ಅಭಿಮಾನದಿಂದ ಈ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಅದ್ಧೂರಿಯಾಗಿ ನಾಡಿನಾದ್ಯಂತ, ಯಾಕಂದರೆ ಯೂಟ್ಯೂಬ್ ಮಾಡಿದ್ರು ಈ ವರ್ಷ ಬೀದರ್ದಿಂದ, ಬಸವ ಕಲ್ಯಾಣದಿಂದ ಸಾಕಷ್ಟು ಫೋನ್ಗಳು ಬಂದು ಎಲ್ಲರಿಗೂ ಶರಣಬಸಪ್ಪರ ಗುರುಗಳು ಗೊತ್ತು. ಪುರಾಣ ಗ್ರಂಥದಾಗ ಕಲಿಕೇರಿಯ ಹಿರೇಮಠದ ಮರಳಾರದ್ದರೆ ಶರಣಬಸಪ್ಪನ ಗುರುಗಳು, ಕಡ್ಕೋಳದ ಮಡಿವಾಳಪ್ಪನಿಗೆ ಲಿಂಗದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳು ಮಠ ಅಂತಕ್ಕಂಥದ್ದು ಅಷ್ಟೇ ಗೊತ್ತು. ಆ ಮಠ ಎಲ್ಲಿ ಬರ್ತದೆ, ಆ ಮಠ ಐತೋ ಇಲ್ಲೋ, ಆ ಮಠಕ್ಕೆ ಒಬ್ಬ ವ್ಯಕ್ತಿ ಅಧಿಕಾರಸ್ಥ ಗುರು ಅದಲ್ಲೋ ಇಲ್ಲೋ ಅಂತಕ್ಕಂಥದ್ದು ಜನಮಾನಸ್ಸಿಗೆ ಇದ್ದಿದ್ದಲ್ಲ. ಈ ಅಂತರ್ಜಾಲದ ಮುಖಾಂತರ ನಮ್ಮಲ್ಲ ಶಿವ ಆಗಿರ್ಬೋದು, ಅಪ್ಪಾಜಿ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಎಲ್ಲರೂ ಕೂಡ ಅದು ಯೂಟ್ಯೂಬ್ ಮಾಡಿ ಅದ್ರ ಬಗ್ಗೆ ನಮಗೂ ಮಾಡೋಕ್ಕೆ ಬರೋದಿಲ್ಲ, ಅವರೇ ಮಾಡಿ ಅವು ಕೆಲವು ವಿಡಿಯೋ ಮಾಡಿ ಅವಕ್ಕೆ ಅಪ್ಲೋಡ್ ಮಾಡೋದ್ರಿಂದ ಸಾಕಷ್ಟು ಪ್ರಚಾರ ಆಗಿ ಭಾಳಷ್ಟು ಫೋನ್ಗಳು ಬಂದು ನಾವು ನಿಮ್ಮ ಮಠಕ್ಕೆ ದರ್ಶನ ತೋರ್ತೀವಿ ರೀ, ಗುರುಗಳ ಮಠ ಇಲ್ಲಿ ಯಾವ್ದಂತ ನಮ್ಗೆ ಗಮನಕ್ಕೆ ಇಟ್ಟಿದ್ದಿಲ್ಲ. ಇಂಥ ಗುರುವಿನ ಕಾರ್ಯಕ್ರಮ ತಿಂಗಾಲೇಶ್ವರ ಬಂದು ಹೋಗಿದ್ದು ಅವ್ರ ಮಾತು ಪ್ರಭಾವ ಬೇರೆ, ಇಂಥ ಗುರುವಿನ ಮಠ ನಾವು ಕೇಳಿದ್ದೀವಿ, ಅದು ಇಲ್ಲಿ ಬರ್ತದೆ ಅಂತಕ್ಕಂಥ ಗೊತ್ತಿದ್ದಿಲ್ಲ ಅಂದ್ಕೊಂಡು ಭಾಳಷ್ಟು ಹರ್ಷ ವ್ಯಕ್ತಪಡಿಸಿದರು. ನಾಡಿನಾದ್ಯಂತ ಎಲ್ಲ ಭಕ್ತರು ಖುಷಿ ಪಡುವಂಥ ಕಾರ್ಯವನ್ನು, ಮನಸ್ಸನ್ನು ಗೆಲ್ಲುವಂಥ ಕಾರ್ಯವನ್ನು ಮಾಡಿದ್ದು ಯಾರಿದ್ರೆ ಅದು ಕಲಿಕೇರಿ ಬೆಂಜಲವ ಯಾದಗೂರು ಹಾಗೂ ಕಲಿಕೇರಿ ಹಿರಿಯ ಮಠದ ಸಮಸ್ತ ಶಿಷ್ಯ ಸದ್ಭಕ್ತರಿಗೆ ಸಲ್ತದ ಅಂತ ತಪ್ಪಾಗಲಿಕ್ಕೆ ನನ್ನ ಭಾವನೆ ಹೇಳಿ, ಆ ಗುರುವಿನ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲಿರಲಿ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಭಕ್ತಿ ಶ್ರೀ ಮಠದ ಮೇಲೆ ಸದಾ ಕಾಲ ಇರಲಿ ಅಂತೇಳಿ ನಮ್ಮೆರಡು ಮಾತಾಡಿ ವಿರಾಮ ಕೊಡ್ತೇವೆ. ಶ್ರೀ ಶಿವಾರ್ಪಣ ಮಾಡ್ತೇವೆ.